ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ. 10 ನಂಬರ್ ಕ್ರೋಶಾ ತೊಗೊಂಡಿನಿ. ಸೀರೆದು ರನ್ನಿಂಗ್ ಕಲರ್ ದಾರ ತೊಗೊಂಡಿನಿ. ಪಲ್ಲು ಬ್ಲೂ ಕಲರ್ ಐತಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ಗಂಟು ಹಾಕಿದ್ದೀನಿ. ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಇವಾಗ ತಿರ್ಗಾಯಿನ 4 ಚೈನ್ ಹಾಕೋತೀನಿ. ಇವತ್ತು ಡಿಸೈನ್ ಸಿಂಪಲ್ ಆಗೈತಿ. ಬೇಸ್ಲಿನ್ ಬರೋದಿಲ್ಲ. ಡೈರೆಕ್ಟ್ ವರ್ಕ್ ಮಾಡ್ಕೊಂಡು ಹೋಗಬೇಕು. ಬೇಗನೆ ಹಾಕ್ಬೋದು. ತಿರ್ಗಾ 4 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಇನ್ನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ ನಾನು 4 ಚೈನ್ ಲಾಕ್ ಮಾಡ್ದಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಸೀರೆ ಉಲ್ಟಾ ಮಾಡಿ ಮಾಡಬೇಕು. 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿ ಅದ್ರ ಮೇಲೆ ಇನ್ನೂ ಒಂದು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. 4 ಚೈನ್ ಬಿಟ್ಟು ಮೇಲೆ 4 ಚೈನ್ದು ನಾನು ವರ್ಕ್ ಮಾಡ್ಕೋತೀನಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನಾನು 4 ಚೈನ್ ಸೇರಿ ಮಾಡ್ತಾ ಇಲ್ಲ. ಒಂದು ಹಾಗೆ ಬಿಡ್ತೀನಿ. 4 ಚೈನ್ಗೆ ವರ್ಕ್ ಮಾಡ್ಕೋತೀನಿ. ಇನ್ನು ಡಬಲ್ ಕ್ರೋಶೆ ಮಾಡ್ತೀನಿ. ಈ ಡಿಸೈನ್ಗೆ ಬೇಸ್ ಲೈನ್ ಬರೋದಿಲ್ಲ. ಡೈರೆಕ್ಟ್ ವರ್ಕ್ ಹಾಕೊಂಡು ಹೋಗಬೇಕು. ಇವಾಗಿನ ತಿರ್ಗಾ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 4 ಚೈನ್ 2 ಸಲ ಬರುತ್ತಲ್ಲ ಆ ಥರ 4 ಚೈನ್ ಬಿಟ್ಟಿದ್ದೀನಿ. ಮೇಲೆ 4 ಚೈನ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಅದನ್ನು 4 ಚೈನ್ ಹಾಗೆ ಬಿಡ್ತೀನಿ. ತುಂಬ ಸಿಂಪಲ್ ಐತಿ, ಬೇಗ ಹಾಕೋಬಹುದು. ಇಲ್ಲಿ ನಾನು 12 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು 4 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಸಿಂಪಲ್ ಆಗಿ ಡಿಸೈನ್. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇಲ್ಲಿ 12 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಡೈರೆಕ್ಟ್ ಸೀರೆಗೆ ಲಾಕ್ ಮಾಡ್ತೀನಿ. ಕರೆಕ್ಟ್ ಇಟ್ಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ಸೀರೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ ಚಿಕ್ಕದು. ನೀವು ಬೇಕಂದರೆ ಬಿಡ್ಸ್ ಹಾಕೊಳ್ಳಿ. ನಾನು ಚಿಕ್ಕ ಮಣಿ ಹಾಕ್ತಾ ಇದ್ದೀನಿ. ಇವಾಗ ಲಾಕ್ ಮಾಡ್ತೀನಿ ಮಣಿ. ನೋಡಿ ಲಾಕ್ ಮಾಡಿದ್ದೀನಿ. ಇವಾಗ ಸೀರೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಮಣಿ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ತಿರ್ಗಾಯಿನ 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕಿದ್ದೀನಿ. ಇವಾಗ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತೀನಿ. ನಾವು ಬೇಸ್ಲೈನ್ ಹಾಕ್ತೇವಲ್ಲ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಬೇಕು. ತಿರ್ಗಾಯಿನ 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕಿದ್ದೀನಿ. ಈಗ ಸೀರೆ ಉಲ್ಟಾ ಮಾಡ್ತೀನಿ. ಉಲ್ಟಾ ಮಾಡಿ ನಮ್ಮ ಮಣಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮಣಿ ಲಾಕ್ ಐತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ 4 ಚೈನು. ಇವಾಗ ಸೀರೆ ಸೀದಾ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 4 ಚೈನ್ 2 ಬರುತ್ತಲ್ಲ ಒಂದು ತಳಗಿಂದ ಬಿಟ್ಟು ಮೇಲಿಂದ 4 ಚೈನು ವರ್ಕ್ ಮಾಡ್ಕೋತೀನಿ. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ತೀನಿ. ಈ ಆರ್ಚಿಗೆ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ತೀನಿ.
ಸಿಂಪಲಾಗಿ ಐತಿ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸ್ತಾವ, ಬೇಗ ಬೇಗ ಹಾಕೋಬಹುದು. ಈ ಡಿಸೈನ್ಗೆ 2 ಆರ್ಚಿಗೆ 1 ಕುಚ್ಚು ಬರುತ್ತೆ. 1 ಆರ್ಚಿ 1 ಕುಚ್ಚು ಅಂದರೆ ಜಾಸ್ತಿ ಹತ್ತಿರ ಆಗುತ್ತೆ. ಅದಕ್ಕೆ ನಾನು 2 ಆರ್ಚಿಗೆ 1 ಸೆಂಟರ್ ಮಣಿ ಹಾಕಿದ್ದೀನಿ. ಇದು ಆರ್ಚಿಗೆ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಒಂದೇ ಲೆವೆಲ್ ಇರಬೇಕು. ಚಿಕ್ಕ ಚಿಕ್ಕ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸ್ತಾವ ನೋಡಿ. ಇದು ಆರ್ಚ್ ಕಂಪ್ಲೀಟ್ ಆಗೈತಿ. ಕರೆಕ್ಟಾಗಿ ಇಟ್ಟು ಸೀರೆಗೆ ಲಾಕ್ ಮಾಡ್ತೀನಿ. ಇನ್ನೊಂದು ಲಾಕ್ ಮಾಡಿದ್ದೀನಿ. 2 ಆರ್ಚಿಗೆ 1 ಸೆಂಟರ್ ಮಣಿ ಬಂದೈತಲ್ಲ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ 4 ಚೈನ್ ಹಾಕೋತೀನಿ. ಈ 4 ಚೈನ್ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತೀನಿ. ಇಲ್ಲಿ ಕುಚ್ಚು ಬರುತ್ತೆ. ತಿರ್ಗಾ 4 ಚೈನ್ ಹಾಕೋತೀನಿ. ಅದು ಕೂಡ ಅಷ್ಟೇ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 4 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ದೀನಿ, ಆಮೇಲೆ ಆರ್ಚ್ ಹಾಕಿದ್ದೀನಿ, ಆಮೇಲೆ ಮಣಿ ಹಾಕಿ ಲಾಕ್ ಮಾಡಿ ತಿರ್ಗಾ ಆರ್ಚ್ ಹಾಕಿದ್ದೀನಿ, ಆಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಕುಚ್ಚು ಬರುತ್ತೆ ಅಲ್ಲಿ ನೋಡಿ. 2 ಆರ್ಚಿಗೆ 1 ಕುಚ್ಚು ಬರುತ್ತೆ. ನೀವು ಕೂಡ ಇದೇ ರೀತಿ ಹಾಕೊಳ್ಳಿ. 1 ಕುಚ್ಚು 1 ಆರ್ಚ್ ಅಂದರೆ ಜಾಸ್ತಿ ಹತ್ತಿರ ಆಗುತ್ತೆ. ಅದಕ್ಕೆ ನಾನು 2 ಆರ್ಚಿಗೆ 1 ಕುಚ್ಚು ಹಾಕ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಸೀರೆ ಉಲ್ಟಾ ಮಾಡಿ ಲಾಕ್ ಮಾಡಿ ಇವಾಗ 2 ಚೈನ್ ಹಾಕಿ ಆರ್ಚ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಗನೆ ಆಗುತ್ತೆ ಈ ಡಿಸೈನ್. ಎಲ್ಲ ಆರ್ಚಿಗೆ 12 ಡಬಲ್ ಕ್ರೋಶೆ ಬರುತ್ತೆ ನೋಡಿ. ಇದು ಆರ್ಚ್ ಕಂಪ್ಲೀಟ್ ಆಗೈತಿ. ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತೀನಿ. ನಾನು 4 ಚೈನ್ ಹಾಕಿ ಬಿಟ್ಟಿದ್ದೀನಿ ಅಲ್ಲಿ ಕುಚ್ಚು ಕಟ್ಟಾಗ. ಈಗ 4 ಚೈನ್ ಹಾಕಿ ವರ್ಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. 2 ಆರ್ಚ್ ಮಾಡಿ ಆಮೇಲೆ 4 ಚೈನ್ ಹಾಕಿ ಕುಚ್ಚು ಕಟ್ಟಾಗಿ ಬಿಡಬೇಕು. ಅಲ್ಲಿ ಮಣಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋತೀನಿ. ಇವಾಗ 4 ಚೈನ್ ಹಾಕೋತೀನಿ. ಇದು 4 ಚೈನ್ ಲಾಕ್ ಮಾಡ್ತೀನಿ. ಇವಾಗ 4 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ ಲಾಕ್ ಮಾಡ್ತೀನಿ. ಮಣಿ ಲಾಕ್ ಮಾಡೋದಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಮಣಿ ಲಾಕ್ ಇತ್ತಲ್ಲ ಅಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಸೀದಾ ಮಾಡಿ 2 ಚೈನ್ ಹಾಕಿ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಆರ್ಚ್ ಹಾಕಿ ಆಮೇಲೆ ಮಣಿ ಹಾಕಿ ಆಮೇಲೆ ಆರ್ಚ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಕುಚ್ಚು ಕಟ್ಟಾಗಿ ತಿರ್ಗಾ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ 4 ಚೈನ್ ಹಾಕಿ ಆರ್ಚ್ ಸ್ಟಾರ್ಟ್ ಮಾಡಬೇಕು. ನೋಡಿ, ಸ್ಟಾರ್ಟಿಂಗಿಗೆ 4 ಚೈನ್ ಹಾಕಿದ್ದೀನಿ, ಆಮೇಲೆ ಆರ್ಚ್ ಹಾಕಿದ್ದೀನಿ, ಆಮೇಲೆ ಮಣಿ ಹಾಕಿ ಲಾಕ್ ಮಾಡಿದ್ದೀನಿ. ತಿರ್ಗಾ ಆರ್ಚ್ ಹಾಕಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ತಿರ್ಗಾ ಆರ್ಚ್ ಮಣಿ ಆರ್ಚ್ ಆಮೇಲೆ ಕುಚ್ಚು ಕಟ್ಟಾಗ 4 ಚೈನ್ ಹಾಕೋತೀನಿ. ಈ ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ. ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ 4 ಚೈನ್ ಹಾಕೋತೀನಿ. ಈ ಡಿಸೈನ್ಗೆ 4 ಚೈನೇ ಬರುತ್ತವೆ. ತಿರ್ಗಾ ಲಾಕ್ ಮಾಡ್ತೀನಿ. ಇದು ಕುಚ್ಚು ಕಟ್ಟಾಕ 4 ಚೈನು. ತಿರ್ಗಾ 4 ಚೈನ್ ಹಾಕೋತೀನಿ ಆರ್ಚಿಗೆ. 4 ಚೈನ್ ಹಾಕಿದ್ದೀನಿ. ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು.
ಅದು 4 ಚೈನ್ ಅಲ್ಲಿ ಕುಚ್ಚು ಕಟ್ಟಕ್ಕೆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಆಮೇಲೆ ಸೀರೆ ಸೀದಾ ಮಾಡಿ 2 ಚೈನ್ ಹಾಕಿ ಆರ್ಸಿ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಹಾಕೊಳ್ಳಿ. ತುಂಬ ಸಿಂಪಲ್ ಐತಿ ಡಿಸೈನ್. ನೋಡಿ ಇದೇ ರೀತಿ ಹಾಕೊಳ್ಳಿ. 2 ಆರ್ಚಿಗೆ 1 ಕುಚ್ಚು ಬರುತ್ತೆ. ಇವಾಗ ನೋಡಿ ಲಾಸ್ಟಲ್ಲಿ ಬಂದೀನಿ. ಫುಲ್ ಸೀರೆ ಹಾಕಿದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ. ಇವಾಗ ನೋಡಿ ಇದು ಆರ್ಚ್ ಹಾಕಿ ಲಾಕ್ ಮಾಡಿದ್ದೀನಿ. ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಇಲ್ಲಿ ಕೂಡ ಅಷ್ಟೇ ಮಣಿ ಲಾಕ್ ಮಾಡಿ ಆಮೇಲೆ 4 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿ ಬಿಡ್ತು ಲಾಕ್ ಮಾಡ್ತೀನಿ. ಇನ್ನು ತಿರ್ಗಾ 4 ಚೈನ್ ಹಾಕಿ ಆಮೇಲೆ ಸೀರೆ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಮಣಿ ಲಾಕ್ ಮಾಡ್ದಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನೋಡಿ 2 ಚೈನ್ ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡಬೇಕು. ನೀವು ಬೇಕು ಜಾಸ್ತಿ ಗ್ರ್ಯಾಂಡ್ ಬೇಕಂದರೆ ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದು ಮಣಿ ಹಾಕೊಳ್ಳಿ. ಚಿಕ್ಕ ಚಿಕ್ಕ ಮಣಿ ಬರುತ್ತಲ್ಲ ಅದು ಹಾಕ್ಕೊಳ್ಳಿ. ಚೆನ್ನಾಗಿ ಲುಕ್ ಕೊಡುತ್ತೆ. ಇಲ್ಲಿ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಗೈತಿ. ಕರೆಕ್ಟ್ ಇಟ್ಟು ಲಾಕ್ ಮಾಡ್ತೀನಿ ಸೀರೆಗೆ. ಲಾಕ್ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕೋತೀನಿ. ಲಾಸ್ಟಲ್ಲಿ ಕುಚ್ಚು ಬರುತ್ತೆ. ನಾಲ್ಕು ಚೈನು ಲಾಕ್ ಮಾಡ್ತೀನಿ. ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ 2 ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಗೈತಿ. ಎಲ್ಲ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ ನೋಡಿ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗೆ ಕಾಣಿಸ್ತಾವ ನೋಡಿ. ಇಲ್ಲಿ ನೋಡಿ ಡಿಸೈನ್ದು ಫೈನಲ್ ಲುಕ್ಕು ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ನೋಡಿ. ಎಲ್ಲ ಆರ್ಚು ಒಂದೇ ಲೆವೆಲ್ ಐತಿ. ಚಿಕ್ಕ ಚಿಕ್ಕ ಆರ್ಚು ತುಂಬಾ ಲುಕ್ ಚೆನ್ನಾಗೈತಿ. ಕುಚ್ಚು ಕಟ್ಟಕ್ಕೆ ನಾನು 100 ಎಳೆ ದಾರ ತೊಗೊಂಡಿನಿ. ಡಬಲ್ ಮಾಡಿದ್ರೆ 200 ಎಳೆ ಆಗುತ್ತೆ. ಸ್ವಲ್ಪ ದಪ್ಪೆ ಕುಚ್ಚು ಕಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಅಂದ್ಕೊಂಡು. ನೀವು ಬೇಕಂದರೆ ಆರ್ಚಿಗೆ ಬಾಲ್ ಚೈನು ಸ್ಟೋನ್ ಚೈನ್ ಅಂಟಿಸ್ಕೊಳ್ಳಿ. ಚೆನ್ನಾಗಿ ಲುಕ್ ಕೊಡುತ್ತೆ. ಕಸ್ಟಮರ್ ಏನು ಬೇಡ ಅಂದರು ಅದಕ್ಕೆ ನಾನು ಒಂದೊಂದು ಮಣಿ ಅಷ್ಟೇ ಹಾಕಿದ್ದೀನಿ. ಅವರು ಸಿಂಪಲ್ಲಾಗಿ ಬೇಕಂದರು ಅದಕ್ಕೆ ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.